ಮಾತನಾಡಿ ಬಿಟ್ಟಿದ್ದಾರೆ. ಸನ್ನಿಧಿಯವರ ಆಶೀರ್ವಚನ ಅಂತಂದರೆ, ಕೊನೆಯವರ ಆಶೀರ್ವಚನ ಅಂದರೆ ಒಂಥರ ಕೋರ್ಟ್ನೊಳಗೆ ನ್ಯಾಯಾಧೀಶರು ಶರ ಬರೆದ ಹಾಗೆ, ರಿಮಾರ್ಕ್ ಬರೆದ ಹಾಗೆ, ಎಲ್ಲವೂ ಚೆನ್ನಾಗಿದೆ, ಎಲ್ಲ ಓಕೆ, ಮುಗೀತು, ಇಷ್ಟಾದರೆ ಸಾಕು ಅಂತ ಅನಿಸ್ತದೆ ನಿಮ್ಮೆಲ್ಲರನ್ನು ನೋಡಿದಾಗ. ಆದರೆ ಕಾರ್ಯಕ್ರಮದ ಈ ಕುರಿತಾಗಿ ಔಚಿತ್ಯಪೂರ್ಣವಾಗಿರ್ತಕ್ಕಂಥ 4 ಮಾತುಗಳನ್ನು ಹೇಳದೇ ಇದ್ದರೆ ತಪ್ಪಾದೀತು ಅನ್ನುವಂಥ ಒಂದು ವಿಶೇಷತೆಯಿಂದ ಅನೇಕರು ಎಲ್ಲರೂ ಕೂಡಿ ಭಾರವಾಗಿರ್ತಕ್ಕಂಥ ಒಂದು ಜವಾಬ್ದಾರಿ ನಮ್ಮದಾಗಿದೆ, ಕೊಟ್ಟಿದ್ದಾರೆ ಎಲ್ಲರೂ ಕೂಡ. ಎಲ್ಲರಿಗೂ ಏನು ಅಂತಂದರೆ ನಮ್ಮನ್ನು ನೋಡಿದ ಕೂಡಲೇ ಸಿದ್ದೇಶ್ವರ ಪೂರ್ಣ ನೆನಪಾಗ್ತದೆ ಅಷ್ಟೇ, ಉಳಿದದ್ದು ನಮ್ಮ ಹತ್ರ ಏನೂ ಇಲ್ಲ. ಅವ್ರು ನೆನಪು ಮಾಡಿಕೊಳ್ಳೋಕ್ಕೆ ತಂದು ವೇಷಭೂಷಣ ಅಷ್ಟೇ. ಆ ಕಾರಣದಿಂದ ಇವತ್ತು ಈ ಮಾಟ ಬಸವಣ್ಣ ಈ ಊರಿನ ಆರಾಧ್ಯ ದೇವರು. ಇತಿಹಾಸದ ಪುಟಗಳನ್ನು, ಮಾನವನ ಇತಿಹಾಸದ ಪುಟಗಳು, ಬರೀ ಇತಿಹಾಸದ ಪುಟಗಳಂತಂದ್ರೆ ಯುದ್ಧ ಅದು ಇದು ಅನ್ನೋ ಹೇಳೋದಿಲ್ಲ. ಎಂದು ಈ ಸೃಷ್ಟಿ ಅಂತಕ್ಕಂಥದ್ದು, ನಿಸರ್ಗ ಅನ್ನುವಂಥದ್ದು ಉಗಮವಾಯಿತೋ, ಇದೆಲ್ಲವನ್ನು ನಿರ್ಮಾಣ ಮಾಡಿರ್ತಕ್ಕಂಥ ಒಬ್ಬ ಪರಮಪಿತ ಇದ್ದಾನೆ. ಶಿವಶಕ್ತಿಯರ ಸಂಪುಟವೇ ಈ ಜಗತ್ತು ಅನ್ನುವಂಥದ್ದು. ಈ ಜಗತ್ತನ್ನು ನಿರ್ಮಾಣ ಮಾಡಿದ ನಂತರದಲ್ಲಿ ಶಿವನಿಗೆ ಅನಿಸ್ತು, ಎಲ್ಲ ಜೀವಿಗಳನ್ನು ನಿರ್ಮಾಣ ಮಾಡಿದೆ, ಮನುಷ್ಯನನ್ನು ಕೂಡ ನಿರ್ಮಾಣ ಮಾಡಿದೆ, ಆದರೆ ಬದುಕನ್ನು ಕಟ್ಟಿಕೊಡ್ಬೇಕಲ್ಲ ಇವನಿಗೆ. ಬದುಕು ಕಟ್ಟಿಕೊಳ್ಳಬೇಕಾಯ್ತಂದ್ರೆ ಅನ್ನ ಆಹಾರಾದಿಗಳು ಬೇಕಲ್ಲ. ಅದನ್ನು ಮಾಡಬೇಕಾದ್ರೆ ಏನು ಮಾಡಬೇಕು ಅಂತ ತಿಳ್ಕೊಂಡು ಈ ಮನುಷ್ಯನಿಗೆ ಸಹಾಯಕವಾಗಿರ್ತಕ್ಕಂಥ ಒಂದು ಪ್ರಾಣಿಯನ್ನು ಕೊಟ್ಟು ಕಳಿಸ್ಬೇಕಂತ ತಿಳ್ಕೊಂಡು ಈ ಭೂಮಿಯನ್ನು ಉತ್ತಿ ಬಿತ್ತಿ ಬೆಳೆದು ಫಸಲನ್ನು ತೆಗೆದು ಹಾಕುವ ಸಲುವಾಗಿ ಪರಶಿವ ಏನು ಮಾಡ್ತಾನಂತಂದರೆ ತನ್ನ ವಾಹನವಾಗಿರ್ತಕ್ಕಂತಹ ವೃಷಭಗಣಾಧೀಶ್ವರನನ್ನೇ ಈ ಜಗತ್ತಿಗೆ ಕಳಿಸಿಕೊಡ್ತಾನೆ. ಅವನೇ ನಂದೀಶ್ವರ, ನಂದಿ ಬಸವಣ್ಣ. ಆದ್ದರಿಂದ ಇಡೀ ನಮ್ಮ ಭಾರತ ದೇಶದ ಆಶೀತ ಹಿಮಾಚಲದವರೆಗೆ, ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಇಡೀ ನಮ್ಮ ಅಖಂಡವಾಗಿರ್ತಕ್ಕಂಥ ಭಾರತ ದೇಶದಲ್ಲಿ ನಾವೆಲ್ಲರೂ ಕೂಡ ಕೃಷಿಕರು. ಕೃಷಿ ಪ್ರಧಾನವಾಗಿರ್ತಕ್ಕಂಥ ನಮ್ಮ ದೇಶ. ವ್ಯವಸಾಯವನ್ನು ಮಾಡ್ತಕ್ಕಂಥ ರೈತನಿಗೆ ಅವನಿಗೊಂದು ಸಹಾಯಕವಾಗಿರ್ತಕ್ಕಂಥ ಪ್ರಾಣಿಯನ್ನು ಕೊಡಬೇಕು. ಬರೀ ಪ್ರಾಣಿ ದುಡಿಲಿಕ್ಕೆ ಅಷ್ಟೇ ಅಲ್ಲ, ಅದರಿಂದ ಬಂದಿರತಕ್ಕಂಥ ಪಂಚಗವ್ಯಗಳೂ ಕೂಡ, ಇವತ್ತು ಸಗಣಿ ಇರಬಹುದು, ಅದರ ಮೂತ್ರ ಇರಬಹುದು, ಅಥವಾ ಇನ್ನಿತರ ಪರಿಕರಗಳು ಇರಬಹುದು, ಅವೆಲ್ಲವುಗಳನ್ನು ಭೂಮಿಗೆ ಹಾಕಿದರೆ ಭೂಮಿ ಅಮೃತಮಯವಾಗಿರ್ತಕ್ಕಂತಹ ವಿಶಿಷ್ಟವಾಗಿರ್ತಕ್ಕಂಥ ಆಹಾರವನ್ನು ಕೊಡ್ತದಲ್ಲ ಅಂತ ತಿಳ್ಕೊಂಡು ವಿಚಾರ ಮಾಡಿಕೊಂಡು ಪರಮಾತ್ಮ ನಮಗೆ ಕೊಟ್ಟಿದ್ದು ಯಾವುದು ಅಂದರೆ ಒಂದು ಗೋವು, ಒಂದು ನಂದಿ. ಮೊಟ್ಟ ಮೊದಲು ಪರಮಾತ್ಮನ ಕೊಟ್ಟಿರ್ತಕ್ಕಂಥ, ಕರುಣಿಸಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಕೊಡುಗೆ ಏನಾದರೂ ಇತ್ತಂದರೆ ಒಂದು ಆಕಳು, ಇನ್ನೊಂದು ನಂದಿ ಅಂತಕ್ಕಂಥದ್ದು. ಆಕಳು ನಮಗೆ ಹಾಲನ್ನು ಕೊಟ್ಟರೆ, ನಂದಿ ಭೂಮಿಯಲ್ಲಿ ಉಳುಮೆಯನ್ನು ಮಾಡಲಿಕ್ಕೆ ರೈತನಿಗೆ ಸಹಾಯವನ್ನು ಕೊಟ್ಟ. ಆ ಕಾರಣಕ್ಕಾಗಿ ನಮ್ಮ ರೈತರು ಎಷ್ಟು ಉಪಕೃತರು ಅಂತಂದರೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಪರಮಾತ್ಮನಿಗೆ ಅಂತ ತಿಳ್ಕೊಂಡು ನಂದೀಶ್ವರನ ಅಥವಾ ಆ ಪರಮಾತ್ಮನ ವಾಹನವಾಗಿರ್ತಕ್ಕಂಥ ನಂದೀಶ್ವರನನ್ನು ಪ್ರತಿಯೊಂದು ಹಳ್ಳಿಯಲ್ಲಿ ನಂದಿ ವಿಗ್ರಹವನ್ನು ಮಾಡಿ ಆ ಮೂಲಕವಾಗಿ ತಮ್ಮ ನಿವೇದನೆಗಳನ್ನು ಅರ್ಪಿಸಿಕೊಂಡು ಜೊತೆಗೆ ತಾವು ಏನು ಬೆಳೆದಿರ್ತಕ್ಕಂಥ ಅನೇಕ ಪಡಿಪದಾರ್ಥಗಳನ್ನು ಪ್ರಸಾದ ರೂಪದಲ್ಲಿ, ನೈವೇದ್ಯ ರೂಪದಲ್ಲಿ ಅರ್ಪಿಸಿ ಒಂದು ದೇವಸ್ಥಾನವನ್ನು ಕಟ್ಟಿ ಪ್ರತಿಯೊಂದು ಊರಲ್ಲಿಯೂ ಕೂಡ ಬಸವಣ್ಣನ ದೇವಸ್ಥಾನಗಳನ್ನು ಸ್ಥಾಪನೆ ಮಾಡಿದರು. ಅದರಲ್ಲಿ ಈ ಉಳ್ಳಾಗಡ್ಡಿ ಖಾನಾಪುರದಲ್ಲಿ ಮಾಟ ಬಸವಣ್ಣ ಅಂತಕ್ಕಂಥ ಬಹುತೇಕ ಜೋಡು ನಂದಿಗಳಿದ್ದಂಗೆ ಕಾಣಿಸ್ತವೆ. ಜೋಡು ನಂದಿಗಳದಾವ. 2 ಬಸವಣ್ಣ ಇರ್ತಕ್ಕಂಥ ಒಂದು ದೇವಸ್ಥಾನ, ಬಹಳ ವಿಶಿಷ್ಟವಾಗಿರ್ತಕ್ಕಂಥದ್ದು. ಈ ಮಾಟ ಬಸವಣ್ಣನ ಒಂದು ಮಹಿಮೆ ಏನು ಅಂತಂದರೆ, ಯಾರಾದರೂ ನಿಮಗೆ ಅಂತಿರ್ತಾರೆ, ಈಗ ನಮ್ಮಂತೆಗೆ ಬರ್ತಿರ್ತಾರೆ, ಬಂದಾಗ ಅಪ್ಪ ನಮಗೆ ಸ್ವಲ್ಪ ಸಂಶಯ ಬರ್ತೈತಿ, ಕಾಟಾಟ ಭಾಳ ಚಲೋ ಆಗೈತಿ, ಯಾರೂ ಮಾಡಿಸ್ದಂಗೆ ಕಾಣಿಸ್ತಾನೆ. ಮಾಡಿಸೋದು ಅಂದ್ರೆ ಏನು ಮಾಡಿಸೋದು, ಯಾವ ರೀತಿ ಮಾಡಿಸೋದು? ಅದಕ್ಕೆ ನೀವೆಲ್ಲ ಏನು ಕರ್ಕೋತೀರಿ ಅಂದ್ರೆ ಮಾಟ ಮಾಡ್ತಾರೆ. ಯಾರೇ ಅಂಥ ಮಾಟ ಮಂತ್ರಾದಿಗಳನ್ನು, ವಾಮಾಚಾರಗಳನ್ನು ಮಾಡಿದ್ರು ಸಹಿತ ನಮ್ಮ ಪಾಲಿನ ದೇವರಾಗಿರ್ತಕ್ಕಂಥ ನಂದೀಶ್ವರ ಅವುಗಳನ್ನು ಕಳಿತಾನ ಅಂತ ತಿಳ್ಕೊಂಡು ಯಾರು ನಡ್ಕೊಳ್ತೀವಿ ಆ ಎಲ್ಲ ಮಾಟ ಮಂತ್ರಾದಿಗಳು ಕೂಡ ಸುಟ್ಟು ಭಸ್ಮಾಗ್ತವ ಅಂತಕ್ಕಂಥ ದೃಷ್ಟಿಯಿಂದ ಮಾಟ ಬಸವೇಶ್ವರನ ದೇವಸ್ಥಾನ ಅಂತಕ್ಕಂಥದ್ದು ಈ ಊರಲ್ಲಿ ನಿರ್ಮಾಣವಾಗಿದ್ದು. ಇದು ಇತಿಹಾಸ. ಆದರೆ ಸಾವಿರ ವರ್ಷಗಳ ಹಿಂದೆ ನಾವೇನು ಬಸವಣ್ಣನ ಮೂರ್ತಿಗಳನ್ನು ಸ್ಥಾಪನೆ ಮಾಡಿದ್ದೇವೆ, ಇದಿಷ್ಟಕ್ಕೆ ಸಾಲದು. ಬಸವಣ್ಣ ಕೊಟ್ಟಿರ್ತಕ್ಕಂಥದ್ದು
ಪರಮಾತ್ಮ ಕೊಟ್ಟಿರ್ತಕ್ಕಂಥದ್ದು, ಶಿವ ಕೊಟ್ಟಿರ್ತಕ್ಕಂಥ ಒಂದು ವಾಹನವನ್ನು ಉಪಯೋಗ ಮಾಡಿಕೊಂಡು ನಾವೆಲ್ಲ ಹೊಟ್ಟೆಯನ್ನು ತುಂಬಿಸಿಕೊಂಡ್ವಿ. ಆದರೆ ಮುಂದೆ ಮತ್ತೆ ವಿಚಾರ ಮಾಡ್ತಾನೆ, ಈ ಜನ ಬರೀ ಹೊಟ್ಟೆಗಾಗಿ ಬಡದಾಡ್ತಲ್ಲ, ಎಲ್ಲರೂ ಮಾಡುವುದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ, ಇಷ್ಟಕ್ಕಾಗಿ ಉಳಿತಲ್ಲ ಜನ್ಮ, ಇದಕ್ಕಾಗಿ ಕಳಿಸಿಲ್ಲ ಇವತ್ತನ್ನ. ಯದ್ಗತ್ತವಾನ ನಿವರ್ತಂದೆ ತದ್ಧಾಮ ಪರಮಮ್ಮಮ, ಎಲ್ಲಿಗೆ ಹೋದ ನಂತರ ತಿರುಗಿ ಬರುವುದಿಲ್ಲವೋ ಅದು ನನ್ನ ಮನೆ ಅಂತ ತಿಳ್ಕೊಂಡು ನಾನು ಹೇಳಿದ್ದೇನೆ. ಆದರೆ ಈ ಮನುಷ್ಯ ಅಂತಕ್ಕಂಥವನು ಬರೀ ಉಂಡುಟ್ಟು ಬರೀ ಈ ವ್ಯಸನಾದಿಗಳಲ್ಲಿ ಹೋಗಿಬಿಡ್ತಾ ಇದ್ದಾನಲ್ಲ, ಅದಕ್ಕಾಗಿ ಇವನಿಗೆ ಒಂದಿಷ್ಟು ಬುದ್ಧಿಯನ್ನು ಕೊಡಬೇಕು. ಬರೀ ಹೊಟ್ಟಿಗೆ ಒಂದಿಷ್ಟು ಅನ್ನವನ್ನು ಕೊಟ್ಟೆ, ಆದರೆ ನೆತ್ತಿಗೆ ಒಂದಿಷ್ಟು ಬುದ್ಧಿಯನ್ನು ಕೊಡಬೇಕಲ್ಲ. ನೆತ್ತಿಗೆ ಬುದ್ಧಿಯನ್ನು ಕೊಡ್ತಕ್ಕಂಥವನು ಯಾರನ್ನು ಕಳಿಸಬೇಕಂತಂದಾಗ ಅದೇ ವೃಷಭಗಣಾಧೀಶ್ವರನ ಅವತಾರಿ ಪುರುಷನಾಗಿರ್ತಕ್ಕಂತಹ 12ನೇ ಶತಮಾನದಲ್ಲಿ ಬಸವಣ್ಣನನ್ನು ಹುಟ್ಟಿಸಿ ಕಳಿಸಿದರು ಪರಮಾತ್ಮ. ಅವ ಬಸವೇಶ್ವರ 12ನೇ ಶತಮಾನದಲ್ಲಿ. ಆದರೆ ಈ ಬಸವಣ್ಣ ಶತಶತಮಾನಗಳ ಹಿಂದೆ ಆಗಿರ್ತಕ್ಕಂಥವನು. ನೆತ್ತಿಗೆ ಒಂದಿಷ್ಟು ನಮಗೆ ವಿಶೇಷವಾಗಿರ್ತಕ್ಕಂಥ ಜ್ಞಾನವನ್ನು ಕೊಡಲಿಕ್ಕೆ ಬಂದಿರತಕ್ಕಂಥವನು 12ನೇ ಶತಮಾನದಲ್ಲಿ ಬಸವೇಶ್ವರರು ಅಂತಕ್ಕಂಥವ್ರು. ಭಕ್ತಿ ಭಂಡಾರಿ, ಮನುಕುಲೋದ್ಧಾರಿ, ಮಹಾಮಾನವತವಾದಿ, ಜಗತ್ತಿನ ಮೊಟ್ಟ ಮೊದಲನೇ ಸ್ವತಂತ್ರ ವಿಚಾರವಾದಿ, ಮೊದಲನೇ ಪಾರ್ಲಿಮೆಂಟ್ ನಿರ್ಮಾಣ ಮಾಡಿರ್ತಕ್ಕಂಥ ಬಸವಣ್ಣ. ಆದರೆ ಆ ಬಸವೇಶ್ವರ ಅಂತಕ್ಕಂಥವರು ನಮಗೆ ನೆತ್ತಿಯನ್ನು ಸ್ವಲ್ಪ ತುಂಬಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ಈ ಬಸವಣ್ಣ ಹೊಟ್ಟಿಗೆ ಒಂದಿಷ್ಟು ಅನ್ನವನ್ನು ಕೊಟ್ಟ. ಆ ಕಾರಣದಿಂದ ಹರಡೇಕರ್ ಮಂಜಪ್ಪನವರು 100 ವರ್ಷಗಳ ಹಿಂದೆ ಅವರು ವಿಚಾರ ಮಾಡಿದರು, ಬರೀ ಬಸವಣ್ಣನ ಆರಾಧನೆಯಲ್ಲಿ ಮುಳುಗಿದ್ವಿ, ನಂದಿಯ ನೋಂಪಿಯಲ್ಲಿ ಮುಳುಗಿದ್ವಿ, ಆದರೆ ಒಂದಿಷ್ಟು ನೆತ್ತಿಗೆ ಜ್ಞಾನವನ್ನು ಕೊಡ್ತಕ್ಕಂತಹ ಬಸವಗಣಾಧೀಶ್ವರ ಅಂತಕ್ಕಂಥವನು ಬಂದಿದ್ದಾನೆ, ಅವನನ್ನು ನಾವು ಕುರಿತು ಚಿಂತನೆ ಮಾಡಬೇಕಂತ ತಿಳ್ಕೊಂಡು ವಿಚಾರ ಮಾಡಿಕೊಂಡಿರ್ತಕ್ಕಂತಹ ಹರಡೇಕರ್ ಮಂಜಪ್ಪನವರು ಬಸವ ಜಯಂತಿಯನ್ನು ನಮಗೆ ವಿಶೇಷವಾಗಿ ಬಳಕೆಯಲ್ಲಿ ತಂದರು. ಇಷ್ಟು ಈ ವಿಷಯಗಳನ್ನು ಹೇಳುವಂತಹ ಸಂದರ್ಭದಲ್ಲಿ ಇವತ್ತು ಈ ವೇದಿಕೆಗೆ ನಮ್ಮ ಭಾಗದ ಭಾಗ್ಯ, ದಾನ, ಪರೋಪಕಾರ ಇಷ್ಟೆಲ್ಲ ವಿಷಯಗಳನ್ನು ಇಟ್ಟುಕೊಂಡು ಬಹಳ ಸುಂದರವಾಗಿ ನಡೆದಿರ್ತದು. ಆದರೆ ಮಧ್ಯಮದಲ್ಲಿ ಎಲ್ಲರಿಗೆ ಶರೀರ ಕಟ್ಟಾಗ್ತಾ ಇತ್ತು. ಆದರೂ ಸಹಿತ ನೀವೆಲ್ಲರೂ ಕೂಡ ತಾಳ್ಮೆಯಿಂದ ಕೇಳ್ಕೊಂಡು ಬಂದಿದ್ದೀರಿ. ಒಂದು ಮಾತು, ದೇವರು ಗುಡಿಯಲ್ಲಿದ್ದಾಗ ಅವನಿಗೆ ಭವ್ಯವಾಗಿರ್ತಕ್ಕಂಥ ಕಳಸ, ಭವ್ಯವಾಗಿರ್ತಕ್ಕಂಥ ಗೋಪುರ, ಭವ್ಯವಾಗಿರ್ತಕ್ಕಂಥ ದೇವಸ್ಥಾನ ಎಲ್ಲವನ್ನು ಕಟ್ತೇವೆ. ಆದರೆ ಮೂರ್ತಿ ಮಾತ್ರ ಭಾಳ ಚಿಕ್ಕದಾಗಿರ್ತಕ್ಕಂಥದ್ದು. ಆದರೆ ಚಿಕ್ಕದಾಗಿರ್ತಕ್ಕಂಥ ಮೂರ್ತಿ ಅದು ಚಿಕ್ಕದಾಗಿರ್ತಕ್ಕಂಥದ್ದಲ್ಲ, ಇಡೀ ನಮ್ಮ ಜೀವನವನ್ನು ಚೊಕ್ಕಗೊಳಿಸ್ತಕ್ಕಂಥ ವಿಶಿಷ್ಟವಾಗಿರ್ತಕ್ಕಂಥ ಶಕ್ತಿ ಆ ದೇವರಲ್ಲಿ ಇರುತ್ತದೆ. ಆದರೆ ಇಡೇ ನಿಮ್ಮ ದಾನ, ಆರಂಭದಲ್ಲಿ ಹೇಳ್ತಾ ಇದ್ರು, ಬೆಳೆ ನಿಮ್ಮ ದಾನ, ಸುಳಿದು ಸೂಸುವ ಗಾಳಿ ನಿಮ್ಮ ದಾನ, ನಿಮ್ಮ ದಾನವನ್ನು ಉಂಡು ಅನ್ಯರ ಹೊಗಳುವ ಪುಣ್ಯಗಳನ್ನೆಂಬೆ ರಾಮನಾಥ ಅಂತ ಹೇಳ್ಕೊಂಡು ಅಂತಾರೆ. ಅದಕ್ಕಾಗಿ ನಾವು ಭಗವಂತ ನಮ್ಮ ದುಡಿಮೆಯ ಪ್ರಕಾರವಾಗಿ ನಾವು ಏನೇನು ಕಾಯಕವನ್ನು ಮಾಡಿಕೊಂಡು ಬಂದಿದ್ದೇವೋ ಆ ರೀತಿಯಲ್ಲಿ ನಮ್ಮ ಶಕ್ತಿಗೆ ಅನುಸಾರವಾಗಿ ಭಗವಂತ ಕೊಟ್ಟಿರ್ತಾನೆ. ಒಂದಿಷ್ಟು ಜಾಸ್ತಿ ಕೊಟ್ಟಿರ್ತಾನೆ, ಒಂದಷ್ಟು ಕಡಿಮೆ ಕೊಟ್ಟಿರ್ತಾನೆ. ಎಷ್ಟೇ ಕೊಟ್ಟಿದ್ದರೂ ಸಹಿತ ಭಗವಂತನಿಗೆ ಈಶಾವಾಸ್ಯಮಿದಂ ಇದೆಲ್ಲವೂ ಕೂಡ ಈಶನ ವಾಸ. ಈ ಜಗವಿದೆಲ್ಲವೂ ಈಶನಿಗೆ ಮೀಸಲಾಗಿ ಹೋದು ಅಂತಾರೆ. ಅಂತಹ ಈ ವಿಶಿಷ್ಟವಾಗಿರ್ತಕ್ಕಂಥ ಭೂಮಂಡಲದಲ್ಲಿ ಹುಟ್ಟಿರ್ತಕ್ಕಂಥ ನಾವುಗಳು ಭಗವಂತನಿಗೆ ಒಂದಿಷ್ಟು ಕೃತಜ್ಞತೆಯನ್ನು ಸಲ್ಲಿಸುವ ಸಲುವಾಗಿ ನೀವೆಲ್ಲ ತಾಯಿಗಳು ಅನೇಕ ಹಬ್ಬ ಹರಿದಿನಗಳಲ್ಲಿ ಮನೆಯಲ್ಲಿ ದೊಡ್ಡ ದೊಡ್ಡ ಹೋಳಿಗೆ ಮಾಡ್ತದೆ. ನಮಗೆ ಊಟ ಮಾಡ್ಲಿಕ್ಕೆ ಭಾಳ ದೊಡ್ಡ ದೊಡ್ಡ ಹೋಳಿಗೆ ಮಾಡ್ಕೊಂಡಿರ್ತೇವೆ ನಾವೆಲ್ಲರೂ ಕೂಡ. ಆದರೆ ದೇವರಿಗೆ ಅರ್ಪಿಸುವ ಸಲುವಾಗಿ ದೇವರಿಗೆ ಹೋಳಿಗೆನೇ ಬೇರೆ ಮಾಡಿರ್ತಾವೆ. ಎಷ್ಟು ಮಾಡಿರ್ತೇವೆ? ಬಹಳ ಚಿಕ್ಕದಾಗಿರ್ತಕ್ಕಂಥ ಹೋಳಿಗೆ ಮಾಡಿರ್ತೀವಿ. ಹೋಳಿಗೆ ಇಡೋಕ್ಕೂ ಪ್ಲೇಟು ಅದು ಸಣ್ಣದ, ಅದ್ರ ಮೇಲೊಂದು ಹೆಣಿಕೆ ಅರಿವಿ ಅದು ಸಣ್ಣದ, ಅದನ್ನು ಓದು ಕೊಡೋ ಹುಡುಗ ಅದು ಸಣ್ಣದ. ಆದರೆ ದೇವರು ಮಾತ್ರ ಬಹಳ ದೊಡ್ಡದು. ಆ ಭಾವನೆ ಎಲ್ಲ ದೇವನಿಗೆ ಅರ್ಪಿಸಬೇಕಾದಂಥ ಭಾವದ ಅಲ್ಲ. ಅದಕ್ಕಾಗಿ ಹೇಗೆ ನಾವು ದೇವರಿಗೆ ಒಂದಿಷ್ಟು ಅನ್ನವನ್ನು ಅರ್ಪಿಸ್ತೇವೋ ಅದೇ ರೀತಿಯಾಗಿ ಕೂಡಲ ಸಂಗಮ ದೇವರನ್ನು ಒಲಿಸಲು ಪ್ರಸಾದ ಕಾಯವಿದು ಕೆಡಿಸಲಾಗದು. ಹೇಗೆ ಒಂದಿಷ್ಟು ಬರೀ ಅನ್ನ ಆಹಾರಾದಿಗಳನ್ನು ದೇವರಿಗೆ ಸಮರ್ಪಿಸೋದು ಅಷ್ಟೇ ಅಲ್ಲ, ಇದು ಕಾಯಾರ್ಪಣ, ಕರಣಾರ್ಪಣ, ಭಾವಾರ್ಪಣ. ಕಾಯ, ಕರಣ, ಭಾವ ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಣೆ ಆಗಬೇಕು. ನಾವು ಬರೀ ಹೊರಗಿಂದನೇ ಅರ್ಪಣೆ ಮಾಡಾಕ್ತಿದ್ದೀವಿ, ಆದರೆ ಒಳಗಿರ್ತಕ್ಕಂಥ ಭಾವವನ್ನು, ಒಳಗಿರ್ತಕ್ಕಂಥ ಅಂತಃಕರಣವನ್ನು, ಮನಸ್ಸು, ಬುದ್ಧಿ, ಚಿತ್ತು, ಅಹಂಕಾರ ಅಂತಕ್ಕಂತಹ ಅಂತಃಕರಣಗಳನ್ನು ಭಗವಂತನಿಗೆ ಅರ್ಪಿಸಬೇಕು. ಸಾಂಕೇತಿಕವಾಗಿ ನಾವು ಕೊಡ್ತಕ್ಕಂತಹ ಈ ನೈವೇದ್ಯ ಅಂತಕ್ಕಂಥದ್ದು ಸಾಂಕೇತಿಕವಾಗಿರ್ತಕ್ಕಂಥದ್ದು. ಪರಮಾತ್ಮ ನೀ ಒಂದಿಷ್ಟು ಕೊಟ್ಟಿದೆಯಾ, ನನಗೆ ಒಂದಿಷ್ಟು ನಾನು ಕೊಡ್ತೇನೆ ಅಂತಕ್ಕಂಥ ಕೃತಜ್ಞತಾ ಭಾವದಿಂದ ನಾವು ಕೊಡ್ತೇ ಇದ್ದಾವೆ ವಿನಃ ಅದರ ಜೊತೆಗೆ ಭಗವಂತ ಈ ಶರೀರವನ್ನು ಪುಣ್ಯಮಯವಾಗಿರ್ತಕ್ಕಂಥ ಶರೀರವನ್ನು ಕೊಟ್ಟಿದೆಯಾ,
ಇದನ್ನು ಮತ್ತೆ ನಿನಗೆ ಸಮರ್ಪಣೆ ಮಾಡ್ತೇನೆ ಅಂತಕ್ಕಂಥ ಭಾವದಿಂದ ಅದನ್ನು ಮಾಡಬೇಕಾಗಿತ್ತು ಅಂತಂತಂದರೆ ನಾವೆಲ್ಲ ಇವತ್ತಿನ ದಿವಸ ಮಕ್ಕಳು, ಸಣ್ಣ ಸಣ್ಣ ಮಕ್ಕಳು, ಯುವಕರು ಹಾದಿ ಬಿಡ್ತಾ ಇದ್ದಾರೆ. ಅವರಲ್ಲಿ ವ್ಯಸನಗಳು ಬಹಳ ಗಂಟು ಬಿದ್ದಿದ್ದಾವೆ. ಆ ಕಾರಣಕ್ಕೋಸ್ಕರವಾಗಿ ಮನೆಗೆ ನಮ್ಮ ಮಗ ಇವತ್ತು ಸರಿಯಾಗಿ ಬರ್ತಾನೆಲ್ಲ ಗೊತ್ತಿಲ್ಲ, ಗಂಡ ಸರಿಯಾಗಿ ಬರ್ತಾನೋ ಗೊತ್ತಿಲ್ಲ. ಆ ಕಾರಣಕ್ಕಾಗಿ ನಾವೇನು ಮಾಡ್ಕೊಳ್ಬೇಕು ಅಂತಂದರೆ ವ್ಯಸನ ಮುಕ್ತ ಸಮಾಜ ಅಂತಕ್ಕಂಥದ್ದು ಆಗಬೇಕಾಗಿತ್ತು ಅಂತಂದರೆ ಇಂತಹ ಜಾತ್ರೆಗಳು, ಇಂತಹ ಮಾಟ ಬಸವಣ್ಣನಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ಸಂಕಲ್ಪವನ್ನು ಮಾಡುವುದಾಗಬೇಕು. ನಾವು ನಮ್ಮ ಮಕ್ಕಳಾಗಿರ್ತಕ್ಕಂಥವ್ರು, ಯುವಕರಾಗಿರ್ತಕ್ಕಂಥವ್ರು ನಮ್ಮಲ್ಲಿ ಏನು ಈ ವ್ಯಸನಗಳನ್ನು ಹುಟ್ಟಾಕ್ತಕ್ಕಂಥ 2 ಹಬ್ಬಗಳು ಬಹಳ ದೊಡ್ಡ ಹಬ್ಬಗಳದಾವೆ. ಈ ವ್ಯಸನಗಳನ್ನು ಹುಟ್ಟಾಕ್ತಕ್ಕಂಥ 2 ಹಬ್ಬಗಳು ಯಾವ ದೊಡ್ಡವು ಅಂತಂತಂದರೆ ಡಿಸೆಂಬರ್ 31, ಆಮೇಲೆ ಗಣಪತಿ. ಡಿಸೆಂಬರ್ 31ನೇ ತಾರೀಕಿನ ದಿವಸ ನಮ್ಮ ಯುವಕರು ಹೊಸದಾಗಿ ಕುಡಿಲಿಕ್ಕೆ ಕಲಿತಕ್ಕಂಥವ್ರು ಲಕ್ಷ ಜನ ಅಡ್ಮಿಷನ್ ಮಾಡಿಸ್ತಾರೆ ಅವ್ರು ಕುಡಿಲಿಕ್ಕೆ. ಗಣಪತಿ ಬಂದು ಹೊರಟ ಅಂತಂದ್ರೆ DJ ಸೌಂಡ್ ಹಚ್ಕೊಂಡು ನಾವು ಕುಡ್ದಾಗನ್ನ ಕುಣಿಯಾಕೆ ಬರ್ತದೆ, ಇಲ್ಲಿಕಂದ್ರೆ ಕುಣಿಯಾಕೆ ಬರೋದಿಲ್ಲ. ಇವೆಲ್ಲವುಗಳು ಏನಾಗಿಬಿಟ್ಟದಾವ ಅಂತ ಕೇಳಿದ್ರೆ ಈ ಹಬ್ಬ ಹರಿದಿನಗಳಂತಕ್ಕಂಥವ್ರು ನಮ್ಮನ್ನು ದಾರಿ ತಪ್ಪಿಸ್ತಕ್ಕಂಥವುಗಳದಾವ. ಆದರೆ ಮಾಟ ಬಸವಣ್ಣ ಹಾಗಲ್ಲ, ದಾರಿ ಹಿಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು. ಉಳ್ಳಾಗಡ್ಡಿ ಖಾನಾಪುರದ ಮಾಟ ಬಸವಣ್ಣ ಇಷ್ಟು ಸಾವಿರ ಸಂಖ್ಯೆಯಲ್ಲಿ ಕೂಡು ಹಾಗೆ ಮಾಡಿದನ್ನಲ್ಲ. ಇಲ್ಲಿ ಯಾವುದಿದೆ ಏನಿಲ್ಲ, ಬರೀ ಮಹಾತ್ಮರ ದರ್ಶನ ಅಂತಕ್ಕಂಥದ್ದು. ಅವರ ನುಡಿಗಳಿಂದ ಒಂದಿಷ್ಟು ಏನಾದರೂ ಒಂದಿಷ್ಟು, ಯಾಕಂದ್ರೆ ಶರೀರ ಅಂತಕ್ಕಂಥದ್ದು, ಈ ಶರೀರಕ್ಕೆ ಒಂದಿಷ್ಟು ಒಡಲೆಂಬ ಬಂಡಿ ಕೆಡಬಾರದಂತ ತಿಳ್ಕೊಂಡು ಕಡೆಗೀಲುಗಳನ್ನು ಇಡ್ತಾ ಇದ್ದಾರೆ. ಅನೇಕ ಮಹಾತ್ಮರ ಮೃಡ ಶರಣರ ನುಡಿಗಣನವೇ ಕಡೆಗೀಲು ಕಣ ರಾಮನಾಥ ಎಂಬಂತೆ ಇವತ್ತಿನ ದಿವಸ ಅಂಥ ವಿಶಿಷ್ಟವಾಗಿರ್ತಕ್ಕಂತಹ ನುಡಿ ಹಬ್ಬ ಅಂತಕ್ಕಂಥದ್ದು ಇದು ಆಗಿದೆ. ಈ ಕಾರ್ಯಕ್ರಮ ಅಂತಕ್ಕಂಥದ್ದು ಅನೇಕ ಮಹಾತ್ಮರ ದರ್ಶನ ಮಾಡ್ಕೊಳ್ತಾರೆ, ಅವ್ರು ಹೇಳ್ತಕ್ಕಂಥ 2 ನುಡಿಗಳನ್ನು ಕೇಳ್ತಾರೆ, ಅದರಿಂದ ನಮ್ಮ ಜೀವನ ಉದ್ಧಾರ ಆಗ್ತದೆ. ನಿಮಿತ್ತಿಕವಾಗಿ ಬಸವಣ್ಣ. ಆದರೆ ಅದು ನಿಮಿತ್ತ ಇಟ್ಕೊಂಡು ಇಷ್ಟೆಲ್ಲ ವಿಧಾಯಕ ಕಾರ್ಯಗಳನ್ನು ಮಾಡ್ತಾ ಇದ್ದೀರಿ, ನೀವು ಕೊಡ್ತಾ ಇದ್ದೀರಿ. ಕೊಟ್ಟಿರ್ತಕ್ಕಂಥದ್ದು ಭಗವಂತನಿಗೆ ಸಮರ್ಪಣೆ ಆಗ್ತದೆ. ನೆಲದಿ ಬಿತ್ತಿದ ಬೀಜ ಕೊಡದೆ ಸಾವಿರ ಫಲವ, ಜಿಪುಣತೆಯ ಸರಿತನದು ನೀ ದಾತನಾಗು, ಚಿರವಲ್ಲ ನಿನ್ನ ಸಿರಿ ಕೈ ಬಿಟ್ಟು ಪೋಪದದು, ನೀ ದಾನ ಮಾಡುತ್ತದೆ ಮುದ್ದು ರಾಮ ಅಂತ ಹೇಳ್ತಾರೆ ಕವಿಗಳು. ನೀನು ಯಾವಾಗಲೂ ಕೊಡ್ತಾ ಇರು. ನೆಲದಿ ಬಿತ್ತಿದ ಬೀಜ ಕೊಡದೆ ಸಾವಿರ ಫಲವ. ಒಂದು ಕಾಳನ್ನು ನಾನು ನಮ್ಮ ನೆಲಕ್ಕೆ ಹಾಕಿದ್ದೆ ಅಂದರೆ ಒಂದಿಷ್ಟು ನೀರಿನ ಸ್ಪರ್ಶ ಆಯಿತು ಅಂತಂದರೆ ಬರೀ ಒಂದು ಗೊಂಜಾಳ ಕಾಳು ಸಾವಿರ ಕಾಳುಗಳನ್ನು ಕೊಡ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ತೆನೆ ಹೊರಹೊಮ್ಮುತ್ತದೆ. ನೆಲದಿ ಬಿತ್ತಿದ ಬೀಜ ಕೊಡದೆ ಸಾವಿರ ಫಲವ, ಜಿಪುಣತೆಯ ಸರಿ ತೊರೆದು ನೀ ದಾತನಾಗು. ಒಂದು ಸಂದರ್ಭ ಅಂತಕ್ಕಂಥದ್ದು. ಜೋಗಿ ಜಂಗಮರು ಬರ್ತಾ ಇದ್ದಾರೆ, ಅನೇಕ ಮಹಾತ್ಮರು ಬರ್ತಾ ಇದ್ದಾರೆ, ಅನೇಕರು ಪ್ರಸಾದವನ್ನು ಮಾಡಿಸ್ತಾ ಇದ್ದೀರಿ, ಏನೆಲ್ಲ ಕೊಡ್ತಾ ಇದ್ದೀರಿ. ಇದು ಯಾರ ಸಲುವಾಗಿ? ಬಸವಣ್ಣ ಊಟ ಮಾಡ್ತಾನಂತಲ್ಲ, ಮೂಕ ಬಸವಣ್ಣ ಬಂದಿರತಕ್ಕಂಥ ಜಂಗಮರ ತೃಪ್ತಿ ಪಟ್ಟದನ್ನು ನೋಡಿ ಅವ ಆನಂದ ಪಡ್ತಾನ. ನಿಮ್ಮಲ್ಲಿ ಮಾಟ ಬಸವಣ್ಣ ಅಂತಕ್ಕಂಥವನು ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಇದಾಗಿದೆ. ಯಾಕಂತಂತಂದರೆ ಕೊಡುವ ಗುಣ ಅಂತಕ್ಕಂಥದ್ದು ಇತ್ತು ಅಂತಂತಂದರೆ ಪಡೆದುಕೊಳ್ತಕ್ಕಂಥ ಒಂದು ಶಕ್ತಿ ಅಂತಕ್ಕಂಥದ್ದು ಜಂಗಮರಾಗಿರ್ತಕ್ಕಂಥವ್ರು ಬರ್ತಾರೆ. ಅಂತಹ ಒಂದು ಜಂಗಮ ಸಿದ್ಧಾಂತವನ್ನು, ವಿಶಿಷ್ಟವಾಗಿರ್ತಕ್ಕಂಥ ಸಿದ್ಧಾಂತವನ್ನು ಇಟ್ಟುಕೊಂಡು ಪೂಜ್ಯರಾಗಿರ್ತಕ್ಕಂತಹ ನಮ್ಮ ಸಿದ್ದೇಶ್ವರ ಮಹಾಸ್ವಾಮಿಗಳವರು, ಶಿವಾಚಾರ್ಯ ಮಹಾಸ್ವಾಮಿಗಳವರು, ಇನ್ನೊಂದು ಕಡೆಗೆ ಗುರುಸಿದ್ದೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳವರು ಎಲ್ಲ ಯತಿಗಳು ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇರೋದು ಬಹಳ ಸಂತೋಷವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಇಂಥ ಈ ಕಾರ್ಯಕ್ರಮಗಳಿಗೆ ನಿಮ್ಮ ಕೈ, ನಿಮ್ಮ ಹಸ್ತ ಅಂತಕ್ಕಂಥದ್ದು ಉದಾರವಾಗಿ ದಾನವನ್ನು ಕೊಟ್ಟು ಸಾವಿರ ಸಂಖ್ಯೆಯಲ್ಲಿ ನೀವೆಲ್ಲ ಬಂದು ಪ್ರವಚನವನ್ನು ಕೇಳುವುದಷ್ಟೇ ಅಲ್ಲದೆ ಪ್ರಸಾದ ಸೇವೆ ಅಂತ ನಿರಂತರವಾಗಿ ನಡೆದುಕೊಂಡು ಬಂದದೆ. ಈ ಕಾರ್ಯಕ್ರಮ ನಿರಂತರವಾಗಿ ನಡೆದು ಯಶಸ್ವಿ ಆಗಲಿ ಅಂತ ತಿಳ್ಕೊಂಡು ಶುಭವನ್ನು ಕೋರುತ್ತಾ ಇವತ್ತು ಪೂಜ್ಯ ಮಹಾಸನ್ನಿಧಿಯವರು ಕೂಡ ಇದೀಗ ಆಗಮಿಸಿದ್ದಾರೆ. ಅವರ ಮಾತುಗಳನ್ನು, ಅವರ ಸವಿನುಡಿಗಳನ್ನು ನಾವೆಲ್ಲ ಕೇಳೋಣಂತಕ್ಕಂಥ ಮಾತುಗಳನ್ನು ಹೇಳ್ತಾ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಸಂಘಟಕರಿಗೆ ಎಲ್ಲರಿಗೂ ಕೂಡ ಶರಣಾರ್ಥಿಗಳು.